ಇವತ್ತು ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವರೇ ಒಂದು ಮಾತು ಹೇಳ್ತೇನೆ. ನಮ್ಮ ಪಕ್ಷದಲ್ಲಿದ್ದಾಗ ನನ್ನ ತಾಯಿಯ ಕೈ ಅನ್ನ ತಿಂದು ಬೆಳೆದಿದ್ದೀರಿ. ಆ ತಾಯಿ ನೋವೇನು ಅನ್ನೋದು ಗೊತ್ತಿದೆ ನನಗೆ. ನಮ್ಮ ಕುಟುಂಬದಾಗ ಯಾವ ರೀತಿ ನಡ್ಕ ಬಂದಿದ್ದೀವಿ, ದೇವೇಗೌಡರು ಯಾವ ರೀತಿ ನಡ್ಕ ಬಂದಿದ್ದಾರೆ, ಇವರು ರಾಜಕೀಯದಲ್ಲಿ ವ್ಯತ್ಯಾಸಗಳು ಬೇರೆ. ಈ ಪ್ರಕರಣದಲ್ಲಿ ನಿಮಗೆ ನಿಜಕ್ಕೂ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಜವಾಬ್ದಾರಿಯನ್ನು ನಿರ್ವಹಿಸ್ತೀನಿ ಅಂತಕ್ಕಂಥದ್ದು ನಿಮ್ಮಲ್ಲಿದ್ದರೆ ಎಲ್ಲಿಂದ ತನಿಖೆ ಪ್ರಾರಂಭ ಆಗಬೇಕಿದು? ಯಾತಕ್ಕೆ ಇದೆಲ್ಲ ಬಂದಿದೆ? ಮೊದಲು 14 ವರ್ಷ ಏನು ಡ್ರೈವರ್ ಆಗಿದ್ದೇನೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದ್ದಾನಲ್ಲ, ಇವತ್ತಿನವರೆಗೆ ಅವ್ರ ಬಗ್ಗೆ ಏನಾದರೂ ಯಾವ ಮಟ್ಟದ ತನಿಖೆ ಮಾಡೋ ಪ್ರಾರಂಭ ಮಾಡಲಿ? ಆ ಕುಟುಂಬದೊಳಗೆ ಏನೇನು ನಡೆದಿದೆ ಆ 14 ವರ್ಷದಲ್ಲಿ, ಯಾಕೆ ಈ ರೀತಿಯ ಡೆವಲಪ್ಮೆಂಟ್ ಆಗಿದೆ? ಆ ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿ 14 ವರ್ಷದಿಂದ 13 ವರ್ಷದಿಂದ ನನಗೆ ಗೊತ್ತಿಲ್ಲ, ನನ್ನ ಮುಖ ಈ ಕ್ಷಣದವರೆಗೂ ನೋಡಿಲ್ಲ ಡ್ರೈವರ್. ಯಾತಕ್ಕೆ ಇಂಥ ಒಂದು ಪ್ರಕರಣಗಳು ಪ್ರಾರಂಭ ಮಾಡಿ ಅವತ್ತು ನಡೆದಂತ ಘಟನೆಗಳಲ್ಲಿ ಇವುದೇನೇನು ಪಾತ್ರಗಳಿದೆ? ಈ ಪೆನ್ ಡ್ರೈವ್ ಯಾತಕ್ಕೆ ಬಂದಿದೆ ಇವತ್ತು? ಇಂಥ ಸಿಡಿ ಮಾಡತಕ್ಕಂಥ ವ್ಯಕ್ತಿಗಳ ಕೈಗೆ 4 ಗೋಡೆ ಮಧ್ಯದಲ್ಲಿ ಏನ್ ಬೇಕಾದ್ರೂ ಮಾಡಿ. ಇವತ್ತು ನಾನು ಬೆಳಗ್ಗೆ ಟಿವಿಲಿ ನೋಡ್ತಾ ಇದ್ದೆ, ನಿನ್ನೆ ರಾತ್ರಿ ಅದೊಂದು ರೇವ್ ಪಾರ್ಟಿ ಇದೆ ಆನೇಕಲ್ ರೋಡ್, 78 ಜನ ಅರೆಸ್ಟ್ ಮಾಡಿದ್ದೀರಿ. ಇವತ್ತಿನ ಸಮಾಜದಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾರೋ ಮಾಡಿದ ತಪ್ಪಿಗೆ ಎಲ್ರಿಗೂ ಸೇರಿಸಿ ಕುಟುಂಬನೇ ಸಂಪೂರ್ಣ ಸರ್ವನಾಶ ಮಾಡೋದು ಇದ್ಯಾವ ನ್ಯಾಯ? ನಾನು ನೋವು ಪಡ್ತಾ ಇರೋದು ಆ ಹೆಣ್ಣು ಮಕ್ಕಳು ನೋವಿದೆಯಲ್ಲ, ಕುಟುಂಬಗಳ ಪರಿಸ್ಥಿತಿ ಏನಿದೆ, ಇದು ಆ ಒಂದು ಸಿಡಿಯನ್ನ ಪ್ರಿಪೇರ್ ಮಾಡಿರೋದು, ವಿಡಿಯೋ ಮಾಡಿರೋದು ಬೇರೆ. ಇದನ್ನು ಹಂಚಿದ್ರಲ್ಲ ನೀವು, ಯಾತಕ್ಕೆ ಹಂಚಿದ್ರಿ? ಈ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಹಂಚಿದ್ರು, ಈ ಕುಟುಂಬಗಳಿಗೆ ಬೀದಿ ತರಲಿಕ್ಕೆ ಹಂಚಿದ್ದೀರೋ? ಏನಿದೆ ಮಾಡಿದ್ರು ನಿಮ್ಮ ಸಾಧನೆ? ದೇವೇಗೌಡರು ಕುಟುಂಬ ಮುಗಿಸೋದಕ್ಕೋಸ್ಕರ ಮಾಡಿದ್ದ ಸಾಧನೆ ತಾನೇ ಇದು. ಇದರಿಂದ ಏನ್ ಸಿಕ್ತು ನಿಮಗೆ? ಈ ಕುಟುಂಬಗಳ ಬಗ್ಗೆ ಇವತ್ತು ರಜಾ ಹಾಕೋದಕ್ಕೆ ಅಲ್ಲಿ ಕೆಲಸ ಮಾಡತಕ್ಕಂಥ ಹೆಣ್ಣು ಮಕ್ಕಳು, ನಾವು ಯಾವುದೋ ಈಗ ಸಿರಿ ಬಟ್ಟೆ ಕಟ್ಟೆ ಒಳಗೆ ಸಿಕ್ಬಿಟ್ಟಿದ್ದೀವಿ ಅಂತೇಳಿ ಎಲ್ಲಿ ನಮ್ಮ ಮೇಲೆ ಅನುಮಾನ ಪಡ್ತಾರೋ ಅಂತ ರಜಾ ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಈ ರೀತಿ ಎಲ್ಲ ಆರ್ಟಿಕಲ್ ಇದೆ. ಇದಾ ನಿಮ್ಮ ಸಾಧನೆ ಸಿದ್ದರಾಮಯ್ಯವರೇ, ನಿಮ್ಮ ಸರ್ಕಾರದ್ದು? ಇವನ್ಯಾವನ ಕಾರ್ತಿಕ್ಕು, ಇವನ್ಯಾವ ಪ್ರಜ್ವಲ್ ಇರಬಹುದು, ಇವರು ಏನು ಒಳಗಡೆ ಏನ್ ಮಾಡ್ಕೊಂಡಿದ್ದಾರೆ ನಮಗೆ ಇವತ್ತವರೆಗೆ ಏನು ಗೊತ್ತಿಲ್ಲ. ಈ ಸತ್ಯ ಹೊರಗೆ ಬರಬೇಕು. ಪ್ರಜ್ವಲ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ. ಪ್ರಜ್ವಲ್ ಅಂತಕ್ಕಂಥದ್ದು ಇವತ್ತು ಬೀದಿ ಚರ್ಚೆ ನಡೀತಿದೆ. ಸತ್ಯ ಹೊರಗೆ ಬರಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.